ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಕಾವು ರಂಗೇರ್ತಾ ಇದೆ. ಒಂದ್ ಕಡೆ ಬಿಸಿಲು ಏರ್ತಾ ಇದ್ರೆ ಇನ್ನೊಂದ್ ಕಡೆ ಕಾವು ಕೂಡ ಹೆಚ್ಚಾಗ್ತಾ ಇರುವಂತದ್ದು. ನಮ್ಮ ಜೊತೆ ಕಾಂಗ್ರೆಸ್ ಅಭ್ಯರ್ಥಿಯಾದಂತಹ ಸಮರ್ ಶಾಮ್ನವರು ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗೋಣ. ಸರ್, ಈಗ ಚುನಾವಣೆಗೆ ಕೆಲವೇ ದಿನ ಬಾಕಿ ಇರುವಂಥದ್ದು. ಸೊ ಯಾವ ರೀತಿ ಇದೆ? ಮನೆ ಪ್ರಚಾರ ಕೊಡ್ತಾ ಇದ್ರಿ. ಸೊ ಯಾವ ರೀತಿ ಇದೆ ರೆಸ್ಪಾನ್ಸ್? ಎಲ್ಲ ಯಾವ ರೀತಿ? ಭಾಳ ಚೆನ್ನಾಗೈತ್ರಿ ಸರ್, ಭಾಳ ಚೆನ್ನಾಗೈತಿ. ಆಮೇಲೆ ಮುಖ್ಯವಾಗಿ ಮನೆ ನಾವು ಹೋದಾಗ ಭಾಳ ಜನ ನಮಗೂ ಗೊತ್ತಿರ್ತೈತಿ, ಮನೆ ಒಳಗೆ ಕಾಲಿಟ್ಟಾಗ ಅವರು ಬೇರೆ ಪಕ್ಷನಲ್ಲಿರ್ಬೋದು, ಆದ್ರೂ ಅವ್ರ ಬೇಡಿಕೆಗಳು ನಮ್ಮ ಮುಂದೆ ಇಡ್ತಿದ್ದಾರೆ. ಆಮೇಲೆ ಹೇಳ್ತಿದ್ದಾರೆ, ನೀನು ಅದನ್ನ ಬಗೆಹರಿಸ್ಕೊಡಪ್ಪ, ನೀನು ಆಮೇಲೆ ಮುಂದೆ ಅಂತ ನಮ್ಮಿಂದ. ಈಗ ಅಜ್ಜನ ಇಷ್ಟು ವರ್ಷ ಕ್ಷೇತ್ರದಲ್ಲಿ ನೋಡ್ತಾ ಇದ್ರು, ಈಗ ಮೊಮ್ಮಗನ್ ನೋಡ್ತಾ ಇದ್ದಾರೆ. ಸೊ ಆ ಅಜ್ಜನ ಪ್ರೀತಿನ ಸಹ ಮೊಮ್ಮಗಗೆ ಕೊಡ್ತಾರೆ ಕ್ಷೇತ್ರದ ಜನರು. ಹ್ಞೂ ರೀ, ಕೊಡ್ತಾರೆ. ನೀವೇ ಕೊಡ್ತಿದ್ದಾರೆ. ನನ್ನ ಮೂಗ್ ನೋಡೇ ಕೊಡ್ತಿದ್ದಾರೆ. ಅಜ್ಜರ ಮಗು ಮತ್ತು ಸಮರ್ಥ ಅವರ ಮಗು ಎರಡು ಒಂದೇ ಒಂದೇ ತರ ಕಾಣುತ್ತೆ ಅನ್ನೋಕ್ಕೋಸ್ಕರ ಜನ ಇದು ಮಾಡ್ತಾರೆ, ಪ್ರೀತಿ ಜಾಸ್ತಿ ತೋರಿಸ್ತಾರೆ. ಹ್ಞೂ ರೀ. ಆಮೇಲೆ ಅದಕ್ಕಿಂತ ಮುಖ್ಯವಾಗಿ ಅಜ್ಜರು ಯಾವಾಗ್ಲೂ ಏನಾರ ಬೇಡಿಕೆ ಇದ್ರೆ ಸ್ಪಂದಿಸ್ತಿದ್ರು ರೀ. ಅಜ್ಜರು ಯಾವಾಗ್ಲೂ ಎಲ್ಲರಿಗೂ ಸಿಗ್ತಿದ್ರು. ಅದಕ್ಕೆ ಅದೊಂದು ನನ್ನಲ್ಲಿ ನೋಡ್ತಿದ್ದಾರೆ. ಅದೇ ನನ್ನ ಕರ್ತವ್ಯ, ಅದೇ ನಮ್ಮ ಅಜ್ಜಾರ್ ಕ್ವಾಲಿಟಿ ನಾನು ಮುಂದುವರಿತೀನಿ. ಈಗ ಇಷ್ಟು ದಿನ ಈ ಸಾದಿಕ್ ಪೈಲ್ವಾನ್ ಅವರು ಕಾಂಗ್ರೆಸ್ ಓಟ್ಗಳು ಕೇಳ್ತಾರೆ ಅನ್ನಂತ ಮಾತುಗಳು ಬರ್ತಾ ಇತ್ತು. ಈಗ ಅವರು ಕೂಡ ನಿಮ್ಮನ್ನು ಗೆಲ್ಲಿಸ್ತೀವಿ ಅನ್ನಂತಹ ಒಂದು ಪಣ ತೊಟ್ಟಿರುವಂತ. ಸೊ ಎಲ್ಲ ಒಂದ್ ಕಡೆ ಅವ್ರು ಮತ್ತೆ ಬಂದಿದ್ದು ಅನುಕೂಲ ಆಯ್ತಾ ಸರ್? ಅಲ್ಲಿ ರೋಡ್ ಐತಿ, ಮುಂದೆ ಬರ್ರಿ. ಈಗ ನೋಡ್ರಿ, ನೀವು ಫಸ್ಟಾಗೆ ಒಂದು 5-8 ದಿನ ಹಿಂದೆ ನಾಮಿನೇಷನ್ ಟೈಮ್ನಲ್ಲಿ ನೀವೆಲ್ಲರ ನ್ಯೂಸ್ ಅವ್ರಿಗೂ ಅದೇ ಪ್ರಶ್ನೆ ನನಗೆ ಕೇಳಿ. ಆಮೇಲೆ ನಾನು ಅವಾಗೇ ಹೇಳಿದೆ, ನೋಡ್ರಿ, ಸಾದಿಕ್ ಪೈಲ್ವಾನ್ ಅವರು ನಮಗೆ ದೊಡ್ಡಪ್ಪರಂಗೆ ಆ ಸ್ಥಾನನಲ್ಲಿದ್ದಾರೆ. ಆಮೇಲೆ ಅಯ್ಯೂಬ್ ಪೈಲ್ವಾನ್ ಅವರು ನಮ್ಮ ಕಾಂಗ್ರೆಸ್ ತಾಲೂಕು ಸೆಕ್ರೆಟ್ರಿ. ಸೊ ಅದಕ್ಕೆ ಏನೂ ಆಗಲ್ರಿ ಸರ್, ಇದೆಲ್ಲ ನಾವು ಕಾಂಗ್ರೆಸ್ ಅಷ್ಟು ಗಟ್ಟಿ ಯಾರೂ ಇಲ್ಲ, ಒಂದೇ ಆಗ್ತೀವಿ ಅಂತಲೇ ಹೇಳಿದೆ. ಅವಾಗ ನೀವು ಕೇಳಿದ್ರಿ, ಚಿಕ್ಕವನು ರಾಜಕೀಯ ಅಭಿಪ್ರಾಯ ಇರ್ತತೆ ಇವನಿಗೆ. ಈಗ ನೀವೇ ಹೇಳ್ರಿ, ರಾಜಕೀಯದ ಎಷ್ಟು ಅಭಿಪ್ರಾಯ ಐತೆ ನನಗೆ. ಅವಾಗೇ ಗೊತ್ತಿತ್ತು ನನಗೆ ಇದು ಬಗೆರ್ತೈತಿ, ಇದು ತಲೆ ಕೆಡಿಸ್ಕೊಳ್ಳೋ ವಿಚಾರ ಅಲ್ಲ. ಈಗ ಇಷ್ಟು ದಿನ ಕ್ಷೇತ್ರದ ಜನರು ಸಮರ್ಥ ಅಂದ್ರೆ ಏನಪ್ಪ ಬಿಸ್ನೆಸ್ ಮ್ಯಾನ್, ಸೊ ಅಷ್ಟು ಆ ಇದ್ರಲ್ಲಿ ನೋಡ್ತಾ ಇದ್ರು. ಈಗ ರಾಜಕಾರಣಿಯಾಗಿ ಹೇಗೆ ನೋಡ್ತಾರೆ ಜನ? ಇಲ್ರಿ, ಅದು ರಾಜಕಾರಣಿ ಅಂದರೆ ಜನಸೇವಾ ಆ ದೃಷ್ಟಿನಲ್ಲಿ ನೋಡ್ಬೇಕ್ರಿ. ಆಮೇಲೆ ಈಗ ಬಿಸ್ನೆಸ್ ಮ್ಯಾನ್ ಅಂದಾಗ ನಾವು ನಮ್ಮ ಅಜ್ಜರು ಅಪ್ಪರು ಏನು ಕೆಲಸ ಮಾಡ್ಯಾರ ಅದನ್ನೇ ಮುಂದುವರಿಯೋದ್ರಿ. ಸೊ ಅದು ಕಾರ್ಖಾನೆ ಇರಲಿ, ಇಂಡಸ್ಟ್ರೀಸ್ ಇರಲಿ, ಇಲ್ಲಾಂದರೆ ಮೆಡಿಕಲ್ ಆಸ್ಪತ್ರೆಗಳಿರಲಿ, ಇಲ್ಲಾಂದರೆ ಈಗ ಇನ್ಸ್ಟಿಟ್ಯೂಟ್ಸ್ನಲ್ಲಿ ಎಜುಕೇಷನಲಿಸ್ಟ್ ಆಗಿರಲಿ. ಸೊ ಅದೇ ದೃಷ್ಟಿನಲ್ಲಿ ನೋಡ್ತಾರೆ. ಇವೆಲ್ಲ ಏನೇನು ಸಮಸ್ಯೆಗಳಿದ್ದಾವೆ ಬಗೆಹರಿಸ್ತಾನೆ, ಹುಡುಗ ಏನಾರ ಕೆಲಸ ಮಾಡ್ತಾನೆ ಅಂತ. ಈಗ ಲಾಸ್ಟ್ ಪ್ರಶ್ನೆ ಸರ್, ಕ್ಷೇತ್ರದ ಜನ ಸಮರ್ಥ ಯಾಕೆ ಓಟ್ ಹಾಕ್ಬೇಕು? ಯಾಕಂದರೆ ಈಗ ಈ ಎಲೆಕ್ಷನ್ ನಡೆಯೋದೇ ನೀವು ನೋಡ್ರಿ, ಎಲೆಕ್ಷನ್ ನಡೆಯೋದ್ರಲ್ಲೇ ನಾವು ಮನೆ ಅಡ್ಡಾಡ್ತಿದ್ದೀವಿ. ನಾವು ಎಲ್ಲರಿಗೂ ಅವ್ರದ್ದು ಏನೇನು ಬೇಡಿಕೆಗಳಿದೆ ಕೇಳ್ತಿದ್ದೀವಿ. ಆಮೇಲೆ ಅದೇ ನಮ್ಮದು ನಡೆಯೋ ರೀತಿ ನೋಡಿ ಜನ ಒಂದು ಹೊಸದೈತಿ, ಅಷ್ಟು ಸ್ಪಂದಿಸ್ತಾರೆ ಅಂತ, ಅದಕ್ಕೆ ವೋಟ್ ಹಾಕ್ಬೇಕ್ರಿ. ಮೇನ್ ಬೇಕಿರೋದು ಒಬ್ಬರು ಸ್ಪಂದಿಸೋ ವ್ಯಕ್ತಿ. ಇದಿಷ್ಟು ಏನೋ ಸಮರ್ಥ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಪ್ರವೀಣ್ ಬಾಡ, ಒಂದು ಕನ್ನಡ ನ್ಯೂಸ್, ದಾವಣಗೆರೆ.